मृदाय आदिकवये यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं नारायणं नमस्कृत्य नरं चैव नरोत्तमम् ದೇವತೆಗಳೆಲ್ಲ ಆ ಅಂತ್ಯ ಕಥಯಾಮಃ. ದೇವತೆಗಳೆಲ್ಲ ಪರಮಾತ್ಮನ ಬಳಿ ತಮ್ಮ ಭಿನ್ನಹವನ್ನ ಮುಂದಿಡ್ತಾ ಅನೇಕ ರೀತಿಯ ಭಗವಂತನ ಸಾಮರ್ಥ್ಯ ವಿಶೇಷಗಳನ್ನ ಚಿಂತಿಸ್ತಾ ಹೇಳ್ತಾ ಇದ್ದಾರೆ. ಭಗವಂತ ಇಡೀ ಜಗತ್ತಿನ ಎಲ್ಲ ಸೃಷ್ಟಿಗಳನ್ನ ನಡೆಸಿದ ಮೇಲೆ ಅದು ತನ್ನ ಸೃಷ್ಟಿಯಿಂದ ತಿಳಿದವರಿಗೆ ತಿಳಿಬೇಕು ಅಂತ ಬಯಕೆ ಇದ್ದವರಿಗೆ ಅದನ್ನು ಗೊತ್ತು ಮಾಡ್ತಾನೆ, ಬಿಟ್ರೆ ಬೇರೆ ಎಲ್ಲೂ ಕೂಡ ಸೈನ್ ಬೋರ್ಡ್ ಅಲ್ಲಿ ಇದು ನನ್ನ ಸೃಷ್ಟಿ, ನೀವು ನನ್ನ ಸೃಷ್ಟಿ ಅಂತ ಹೇಳ್ಕೊಂಡೇ, ಈ ಕೆಲವ್ರದ ಕಾಪಿ ರೈಟ್ ಅಂತ ಇರುತ್ತಲ್ಲ, ಆ ಪುಸ್ತಕದಲ್ಲಿ ಒಂದು ಅಕ್ಷರ ಯಾರಾದ್ರೂ ಕಾಪಿ ಮಾಡಿದ್ರೆ ಅವರು ಕ್ಲೈಮ್ ಮಾಡ್ತಾರೆ, ನಮ್ಮ ಪುಸ್ತಕ ಕದ್ದು ಬಿಡ್ತಾನೆ, ಇವನು ವೇದವ್ಯಾಸರದ್ದು ಕದ್ದಿರ್ತಾನೆ, ಪೂರ್ವಾಚಾರ್ಯರದ್ದು ಕದ್ದಿರ್ತಾನೆ. ಪೂರ್ವಾಚಾರ್ಯರಲ್ಲ, ಅವರ ಗುರುಗಳೇ ಯಾರಾದ್ರೂ ಟಿಪ್ಪಣಿ ಬರೆದಿಟ್ರೆ ಅದನ್ನು ತನ್ನ ಹೆಸರಲ್ಲಿ ಪ್ರಿಂಟ್ ಮಾಡ್ತಾನೆ. ಆದ್ರೆ ತಂದು ಪುಸ್ತಕ ಮಾತ್ರ ಯಾರು ಅದನ್ನು ಒಂದು ಅಕ್ಷರ ತೆಗಿಬಾರ್ದು ಅಂತೆಲ್ಲ ಯೋಚನೆ ಮಾಡ್ತಾನೆ. ಆದ್ರೆ ಭಗವಂತ ಹಾಗಲ್ಲ. ಯಾವ ಸಂಗತಿಗಳನ್ನು ಕೂಡ ಆತ ಇಂತಹ ಪದಾರ್ಥಗಳ ವಿಷಯದಲ್ಲಿ ನನ್ನದೇ ಇದಕ್ಕೆ ಪಾರಮ್ಯ ಅಂತ ಎಂದು ಹೇಳ್ಕೊಂಡು ತಿರುಗುದಿಲ್ಲ. ಅಂದ್ರೆ ಪರಮಾತ್ಮನ ಈ ಅದ್ಭುತವಾದ ಸಾಮರ್ಥ್ಯವನ್ನ ಧಿಕ್ಕರಿಸುವ ಅಥವಾ ಆಗ್ರಹ ಪೂರ್ವಕವಾಗಿ ಅದನ್ನ ಇಲ್ಲ ಅಂತ ಹೇಳುವ ಜನರಿಗೆ ಭಗವಂತನ ಸರಿಯಾದ ಪರಿಚಯ ಎಂದಿಗೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಅವರು ದುಷ್ಟರ ಮನಸ್ಥಿತಿಯನ್ನು ಹೊಂದಿದ ಮೇಲೆ, ಮನಸ್ಸು ಮಲಿನವಾದ ಮೇಲೆ ಭಗವಂತನ ರೂಪವು ಕೂಡ ಮಲಿನವಾಗಿಯೇ ಕಾಣುತ್ತೆ. ಅವನ ಮನಸ್ಸಿನಲ್ಲಿ ಮಾಲಿನ್ಯ ಇಲ್ಲದೆ ಇದ್ದಾಗ ಭಗವಂತನ ಗುಣಗಳ ಸಾಮರ್ಥ್ಯವು ಕೂಡ ಸ್ಪಷ್ಟವಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಆದ್ರಿಂದಾಗಿ ನಾವು ಯಾವತ್ತೂ ಕೂಡ ದುರಾಗ್ರಹ ಪೀಡಿತರಾಗಬಾರದು. ನಾವು ಭಗವಂತನನ್ನ ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡುವಾಗ ವಿವಾದಗಳಿಗೆ ಅತೀತವಾಗಿ, ಗುಣಗಳಿಗೆ ಮುಖವಾಗಿ, ಅಂದ್ರೆ ಧನಾತ್ಮಕವಾದ ಚಿಂತನೆಯ ಮೂಲಕ ನಾವು ನಿಮ್ಮನ್ನ ತಿಳ್ಕೊಳ್ಬೇಕು ಅನ್ನುವ ವಿಷಯದಲ್ಲಿ ಸದಾ ನೀನೇ ಈಶ್ವರ ಅನ್ನುವ ಭಾವವನ್ನು ಹೊಂದಿದ್ದೇವೆ ಅಂತ ದೇವತೆಗಳು ಹೇಳುತ್ತಾರೆ. ಲೋಕದಲ್ಲಿ ಎರಡೆರಡು ಗುಣಗಳು ಒಟ್ಟಿಗಿರುವುದಿಲ್ಲ. ಅಣು ಮಹತ್ ಅನ್ನೋದು ಒಟ್ಟಿಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಣುವಾಗಿದ್ದದ್ದು ಅಣುವಾಗಿರುತ್ತೆ, ಮಹತ್ತಾಗಿದ್ದದ್ದು ಮಹತ್ತಾಗಿರುತ್ತೆ. ಆದ್ರೆ ನಿನ್ನ ವಿಷಯದಲ್ಲಿ ಅಣುತ್ವ ಮಹತ್ವ ಎರಡೂ ಕೂಡ ವಿರುದ್ಧ ಗುಣಗಳು ಏಕತ್ರ ಸಮಾವೇಶ ಆಗುವಂತಹ ಒಂದು ವಿಚಿತ್ರವಾದ ವ್ಯವಸ್ಥೆಯನ್ನ ನಾವು ಲೋಕದಲ್ಲಿ ಕಾಣ್ತೇವೆ. ಅಷ್ಟೇ ಅಲ್ಲ, ಅದು ಕೇವಲ ಅಣುತ್ವ ಮಹತ್ವ ಮಾತ್ರ ಅಲ್ಲ, ನಿರ್ಗುಣ ಸಗುಣ ಅನ್ನುವ ಗುಣವಂತಿಕೆ ಮತ್ತು ನಿರ್ಗುಣತೆ ಅನ್ನೋದು ಎರಡೂ ಕೂಡ ಒಟ್ಟಿಗೆ ನಿನ್ನಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಈ ಅಚಿಂತ್ಯವಾದ ಲೋಕದಲ್ಲಿ ಯಾರಲ್ಲೂ ಕಾಣದೇ ಇರುವಂತಹ, ಅಂದ್ರೆ ಎಲ್ಲರೂ ಕೂಡ ಒಂದಲ್ಲ ಒಂದು ಕಾರಣದಿಂದ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳಿಗೆ ಪ್ರಭಾವಿತರೆ, ಬ್ರಹ್ಮಾದಿ ದೇವತೆಗಳ ತನಕ ಎಲ್ಲರೂ ಕೂಡ. ಆದರೆ ಆ ಗುಣಗಳಿಂದ ಎಂದೂ ಕೂಡ ಬಾಧಿತನಾಗದವನು ನೀನೊಬ್ಬನೇ. ಇನ್ನೂ ಗುಣಾಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ ಒಬ್ಳು ಬಿಟ್ರೆ ಉಳಿದವರು ಎಲ್ಲರೂ ಕೂಡ ನಿನ್ನ ಹಾಗೆ ಎರಡೆರಡು ವಿರುದ್ಧ ಗುಣಗಳಿಗೆ ಏಕತ್ರ ಸಾನ್ನಿಧ್ಯವನ್ನು ಕೊಡುವುದು ಅಸಾಧ್ಯ. ಹಾಗಂತ ಹೇಳಿ ಕೆಲವಿದೆ ಅವನಲ್ಲಿ ವಿರುದ್ಧವಾದ ಗುಣಗಳು ಅಂತ. ಆದ್ರೆ ಸ್ವಾತಂತ್ರ್ಯ ಮತ್ತು ಪಾರತಂತ್ರ್ಯ ಎರಡು ಒಟ್ಟಿಗಿದೆಯಾ ಕೇಳಿದ್ರೆ ದೇವರಲ್ಲಿ ಇಲ್ಲ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಅವನು ಸ್ವತಂತ್ರ, ಅವನಿಂದ ಹೊರತಾದ ಎಲ್ಲ ಸಂಗತಿಗಳು ಕೂಡ ಅವನ ತಂತ್ರ. ಸ್ವತಂತ್ರ ಅಂದ್ರೆ ಪರತಂತ್ರ ಅಂತ ಅರ್ಥ. ಹಾಗಾಗಿ ಸ್ವಾತಂತ್ರ್ಯ ಮತ್ತು ಪಾರತಂತ್ರ್ಯ ಎರಡೂ ಒಬ್ಬನಲ್ಲಿ ಸೇರಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಕೂಡ ನಾವು ಅರಿತು ನಿನ್ನತ್ರ ಈ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇವೆ. ಯಾಕೆಂದ್ರೆ ದೇವತೆಗಳೇ ಮತ್ತೆ ಹೇಳ್ತಾರೆ,
ಸ್ವಾತಂತ್ರ್ಯ ಮತ್ತು ಪಾರತಂತ್ರ್ಯ ಎರಡೂ ನಿನ್ನಲ್ಲಿ ಒಟ್ಟೊಟ್ಟಿಗೆ ಇದೆ ಅನ್ನುವ ವಿಷಯದಲ್ಲಿ ಎಲ್ಲೂ ಕೂಡ ನಮಗೆ ಶಾಸ್ತ್ರಗಳು ಪ್ರಮಾಣ. ಸ್ವರೂಪದ್ವಯ ಅಭಾವಾತ್, ಎರಡು ಒಟ್ಟೊಟ್ಟಿಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಸಮನೂ ಹೌದು ವಿಷಮನೂ ಹೌದು ಹೀಗೆ ಹೇಳಲಿಕ್ಕೆ ಬರುದಿಲ್ಲ. ಸಮ ಆಗಿದ್ರೆ ಸಮ, ವಿಷಮ ಆಗಿದ್ರೆ ವಿಷಮ. ಯಾರಲ್ಲೂ ಅವನು ಏನು ಪಕ್ಷಪಾತ ಮಾಡುವುದು ಅಂತಿಲ್ಲ. ಅವನಿಗೆ ಪಕ್ಷಪಾತ ಮಾಡಿಯೇ ಗೊತ್ತಿಲ್ಲ. ಗುಣಗಳನ್ನ ಗೌರವಿಸ್ತಾನೆ, ಅದು ಬೇರೆ. ಗುಣಗಳನ್ನ ಗೌರವಿಸುವುದು ಅಂತಂದಾಗ ದೇವತೆಗಳ ಪರವಾಗಿ ಯೋಚನೆ ಮಾಡ್ತಾನೆ. ಯಾಕೆ ದೇವತೆಗಳ ಪರವಾಗಿ ಯೋಚನೆ ಮಾಡ್ತಾನೆ? ಅವ್ರ ಮೇಲೆ ವಿಶೇಷವಾದ ಕಾಳಜಿ ಏನಲ್ಲ. ಅವ್ರು ಯಾವತ್ತೂ ಜಗತ್ತಿನ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ. ಆದ್ರಿಂದಾಗಿ ದೇವರು ಆ ದೇವತೆಗಳ ಬಗ್ಗೆ ಕಾಳಜಿ ವಹಿಸ್ತಾನೆ ಅನ್ನುವುದು ಅದು ಗುಣ ಪರವಾದ ಚಿಂತನೆ ಹೊರತು ಆ ದೋಷ ಯಾವಾಗ ಗೊತ್ತಾ? ಗುಣ ಇಲ್ಲದೇ ಇದ್ದಾಗ್ಲೂ ಅವರನ್ನ ಭಾರೀ ಗುಣಿಗಳು ಅಂತ ಭಾವಿಸುವುದು, ಅಥವಾ ದೋಷಗಳಿದ್ದಾಗ್ಲೂ ಕೂಡ ಅಲ್ಲಿ ದೋಷವೇ ಇಲ್ಲ ಅಂತ ಸಮರ್ಥಿಸುವುದು, ಇದು ಪಕ್ಷಪಾತ ಯಾವತ್ತೂ ಕೂಡ. ಆದ್ರೆ ಭಗವಂತ ದೋಷ ಇದ್ದಲ್ಲಿ ದೋಷ ಅಂತ ಗುರುತಿಸ್ತಾನೆ, ಗುಣ ಇದ್ದಲ್ಲಿ ಗುಣ ಅಂತ ಗುರುತಿಸ್ತಾನೆ ಹೊರತು ಉಲ್ಟಂ ಪಲ್ಟ ಆಗುದೇ ಇಲ್ಲ ಯಾವತ್ತು. ಈ ವಿಷಯಕ್ಕೆ ಆ ಕಡೆ ಹೋಗುದು, ಆ ವಿಷಯಕ್ಕೆ ಈ ಕಡೆ ಬರುದು ಅನ್ನುವ ಲೋಕದ ವ್ಯವಹಾರ ಅವನಲ್ಲಿಲ್ಲ. ಇನ್ನು ಪ್ರತಿಯೊಂದು ವಸ್ತುವನ್ನ ಸೃಷ್ಟಿಸಿದ ಮೇಲೆ ಅದರ ಅಂತರ್ಗತನಾಗಿ ನಿಂತು ಅವುಗಳಿಗೆ ಆಕಾರ ಕೊಟ್ಟು, ಆದ್ರೆ ನೀನು ಅದರಿಂದ ವಿಕಾರಗೊಳ್ಳದೆ ಅದರಿಂದ ದೂರವೇ ಇರ್ತಿ. ಈಗ ಉಳಿದ ಲೋಕದ ಜನಗಳಿಗೆಲ್ಲ ಯಾವ್ದಾದ್ರೂ ಒಂದು ಸಂಸ್ಥೆಯನ್ನ ಸ್ಥಾಪಿಸಿದ ಅಧಿಕಾರ ಬಂದ ಮೇಲೆ ಅವರ ವರ್ತನೆ ನಿಧಾನಕ್ಕೆ ಗೊತ್ತೇ ಇಲ್ಲದ ಹಾಗೆ ಬದಲಾಗ್ತಾ ಹೋಗುತ್ತೆ. ಆ ಅಧಿಕಾರದ ಬಲ ಅವರನ್ನ ಬದಲಾಯಿಸುತ್ತೆ. ಅಥವಾ ಸುತ್ತಲಿನ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡಿದ ಕೀರ್ತಿ ಬಹಳ ಜನ ಅವರನ್ನು ಹೊಗಳಿಕ್ ಶುರು ಮಾಡಿದ್ಮೇಲೆ ಅವರ ಆಲೋಚನೆಯ ಕ್ರಮ ಬದಲಾಗುತ್ತೆ. ನೀನು ಹಾಗಲ್ಲ. ಇಷ್ಟು ಸೃಷ್ಟಿ ಮಾಡಿ ಇಷ್ಟು ಲೋಕದ ವ್ಯವಸ್ಥೆಗಳಿಗೆ ಅಗತ್ಯ ಇರುವ ಸೊತ್ತುಗಳನ್ನು ಆಯಾ ಕಾಲಕ್ಕೆ ಒದಗಿಸಿ ಅದರ ಒಳಗೆ ನಿಂತು ಅದಕ್ಕೆ ಆಕಾರ ಕೊಟ್ಟು ಅದನ್ನು ಇರಗೊಟ್ಟು ಅದು ಮುಗಿಯುವ ತನಕ ಅದರ ಜೊತೆಗಿದ್ದು, ಅದು ಮುಗಿಯುವಾಗ ಎಲ್ಲಿ ಮುಗಿಬೇಕು, ಹೇಗೆ ಮುಗಿಬೇಕು, ಎಷ್ಟು ಮುಗಿಬೇಕು, ಮುಂದೆ ಎಲ್ಲಿಗೆ ಅದನ್ನು ತಗೊಂಡು ಹೋಗ್ಬೇಕು ಅನ್ನುವ ಅಷ್ಟೂ ಸಂಗತಿಗಳನ್ನ ನೀನು ಮಾಡಿಯೂ ಕೂಡ ಏನೂ ಮಾಡದವನಂತೆ, ಅಕರ್ತ, ತಿಳಿಯದವನಂತೆ, ನಾನು ಮಾಡಿಲ್ಲ ಅನ್ನುವ ನಿಗರ್ವಿಯಂತೆ ನೀನು ಕೂತಿರ್ತಿ. ಸರ್ವಶಕ್ತನಾಗಿ, ಸಕಲ ಜಗತ್ ಕಾರಣನಾಗಿ, ಎಲ್ಲ ದೇವತೆಗಳಿಗೂ ಆಶ್ರಯದಾತೃವಾಗಿ, ಅಂತರ್ಯಾಮಿಯಾಗಿ, ಆನಂದಾದಿ ಸಕಲ ಗುಣಗಳಿಂದ ಕೂಡಿದವನಾಗಿ, ಪ್ರಳಯ ಕಾಲದಲ್ಲಿ ಇದೆಲ್ಲವನ್ನು ಮುಗಿಸಿ ಒಬ್ಬನೇ ಒಬ್ಬ ಆಲಾದಲೆಯ ಮೇಲೆ ಮಲಗಿದ ಶಿಶುವೆ ಅಂತ ನಿನ್ಪಾಡಿಗೆ ನೀನು ಸೃಷ್ಟಿಯಾಗುವ ತನಕ ಆ ಬೆಳಕಿನ ಸ್ವರೂಪದ ನೀನು ಜಗತ್ತೆಲ್ಲವೂ ಕತ್ತಲೆಯ ಸ್ವರೂಪದಲ್ಲಿದ್ದಾಗಲೂ ಅದರ ಬಗ್ಗೆ ಏನೂ ಅಯ್ಯೋ ಒಬ್ಬನೇ ಇರಬೇಕಲ್ಲ, ನನ್ನ ಜೊತೆಗೆ ಯಾರು ಇಲ್ವಲ್ಲ ಅನ್ನುವ ಈ ವ್ಯಥೆ ಇಲ್ಲದೆ ಆನಂದವಾಗಿ ಕಾಲ ಕಳೀತಿ. ಅದು ಸಾಕು ನೀನ್ ಯಾರು ಅಂತ ಹೇಳಲಿಕ್ಕೆ. ಯಾರು ಯಾರೂ ಇಲ್ಲದೆ ಇದ್ದಾಗ್ಲೂ ಆನಂದವಾಗಿರುತ್ತಾನೋ ಅವನು ಸಾಧಕ. ಅದು ಯಾರು ಇಲ್ಲದೆ ಇರುವುದು ಅಂದ್ರೆ ಸಾಧಕನಿಗೆ ದೇವರಿದ್ದಾನೆ, ಆದ್ರೆ ದೇವರಿಗೆ ಯಾರಿದ್ದಾನೆ? ಅದು ಸಾಧಕನಿಗೂ ದೇವರಿಗಿರುವ ವ್ಯತ್ಯಾಸ. ಎಲ್ಲರಿದ್ದಾಗ್ಲೂ ಹಾಗೆ ಇರಬೇಕು, ಯಾರು ಇಲ್ಲದೆ ಇದ್ದಾಗ್ಲೂ ನಾವು ಹಾಗೆ ಇರ್ಲಿಕ್ಕೆ ಅಭ್ಯಾಸ ಗೊತ್ತಿರಬೇಕು. ಹಾಗಂತೇಳಿ ಬೇರೆಯವರು ಇದ್ದಾಗ ಅವರನ್ನ ತಿರಸ್ಕರಿಸಿ ಅವರಿಂದ ದೂರ ಇರುವುದು ಅಂತ ಅರ್ಥ ಅಲ್ಲ. ಅಲ್ಲಿದ್ದಾಗ ಆ ಜವಾಬ್ದಾರಿಗಳನ್ನು ನಿರ್ವಹಿಸುವುದು ಮಾಡ್ತಾನೆ. ಅದಕಸ್ಮಾತ್ ನಮ್ಮ ಕೈ ತಪ್ಪಿತು, ನಾವ್ ಅನ್ಕೊಂಡ ರೀತಿಯಲ್ಲಿ ನಮ್ಮನ್ನ ಕಾಣ್ತಾ ಇಲ್ಲ, ಗೌರವಿಸ್ತಾ ಇಲ್ಲ, ಅಥವಾ ಅಕ್ಕರೆ ತೋರ್ತಾ ಇಲ್ಲ, ಅಥವಾ ನಮ್ಮ ವಿರುದ್ಧ ನಿಂತಿದೆ, ಅಥವಾ ನಾವು ಅನ್ಕೊಂಡ ಹಾಗೆ ಅದು ಬದುಕ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವ ಈ ಯಾವುದೇ ದುಸ್ಥಿತಿ ಇದ್ದಾಗ್ಲೂ ಬದಲಾಗದ ಸ್ಥಿತಿಯಲ್ಲಿ ಇರುವುದು ಅಂತ ಅನ್ನೋದು ನಿಜವಾದ ವಿವಿಕ್ತ ದೇಶ ಸೇವಿತ್ವಂ. ಅಂತಹ ಗುಣ ಅದು ನಿನಗೆ ಸಹಜ. ನಿನಗೆ ಜಗತ್ತಿನಲ್ಲಿ ಎಲ್ಲಾ ಬೈಯುವವರೇ ಇದ್ದಾಗ್ಲೂ ಕೂಡ ನೀನು ಆ ವಿಷಯದಲ್ಲಿ ಯಾರಿಗೂ ಕೂಡ ಬೈತಾನ ನನ್ನನ್ನ, ನಾಳೆ ಹಾಗಾದ್ರೆ ಅವನ ಹಲ್ಲು ಉದುರಿಸ್ತೇನೆ ಅಂತ ನೀನ್ ಯಾವತ್ತೂ ಯೋಚನೆ ಮಾಡಲ್ಲ. ಅವನಿಗೆ ನಾಲಿಗೆ ಇದ್ರೆ ತಾನೇ ಬೈಯುವುದು, ನಾಳೆ ನಾಲಿಗೆ ಬಿದೋಗುವಂಗ್ ಮಾಡ್ತೇನೆ ಅಂತ. ಕೆಲವೊಂದ್ ಸರ್ತಿ ಅದೂ ಕೂಡ ಆಗುತ್ತೆ. ಅಂದ್ರೆ ಅದು ಕೇವಲ ಪಾಠದ ದೃಷ್ಟಿಯಿಂದ ಹೊರತು ಸಿಟ್ಟಿನ ದೃಷ್ಟಿಯಿಂದ ಅಲ್ಲ. ಉಳಿದವರಿಗೊಂದು ಪಾಠ ಆಗ್ಬೇಕು. ದೇವರನ್ನ ಸಿಕ್ಕಾಪಟ್ಟೆ ಹೀನಾಮಾನವಾಗಿ ಬೈದು ಅದು ಅತ್ಯುತ್ಕಟವಾದ ಪಾಪಕ್ಕೆ ಕಾರಣವಾದಾಗ ಅಲ್ಲೇ ಅದರ ಫಲ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಮ್ಮೆ ಅಪರೂಪಕ್ಕೆ 100ರಲ್ಲೋ 1000ದಲ್ಲೋ ಒಂದು ಸರ್ತಿ ಅಂತದ್ ನಡೆಯುತ್ತೆ. ಆಗ ಉಳಿದ ಸಜ್ಜನರಿಗೆ ಅಬ್ಬಾ ದೇವರಿದ್ದಾನೆ ಅನ್ನುವ ಒಂದು ಧೈರ್ಯ ಬರುತ್ತೆ. ಅಷ್ಟಕ್ಕೋಸ್ಕರ ಮಾತ್ರ ಹೀಗೆ ನೀನು ಮಧುಸೂದನ ಸೃಷ್ಟಿ ಕಾಲದಲ್ಲಿ ಒಬ್ಬನೇ ಇದ್ದವನು
ಮತ್ತೊಂದಿಷ್ಟು ಜನ ಸೃಷ್ಟಿಗೆ ಬಂದು ಅವರು ಸಾಧನೆ ಮಾಡ್ಕೊಂಡು ಹೋಗ್ಲಿ ಅಂತ ಅವ್ರನ್ನ ಕರೆ ತರ್ತಿ. ಹೇಳುವಾಗ ಒಂದು ಮಂತ್ರ ಇದೆ, ಏನು ಅಂದ್ರೆ, ಬಹುಶ್ಯಾಂ ಪ್ರಜಾಯೇಯಾಯ, ನಾನು ಬಹಳವಾಗಬೇಕು ಅಂತ ಅಂದುಕೊಂಡ ಅಂತ. ಅದು ಬಹಳವಾಗಬೇಕು ಅಂತ ಅನ್ಕೊಂಡದ್ದು ಅವನಿಗೋಸ್ಕರ ಅಲ್ಲ. ಅವನು ಸೃಷ್ಟಿಗೊಂದು, ಸ್ಥಿತಿಗೊಂದು, ಲಯಕ್ಕೊಂದು, ಸ್ಥಿತಿ ಅದರ ನಿಯಮನಕ್ಕೊಂದು ಅಂತ ಹೀಗೆ ವಾಸುದೇವ, ಸಂಕರ್ಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ವಿಭಾಗ ಮಾಡಿಕೊಂಡ. ಅಂದ್ರೆ ಮುಂದಿನ ಸೃಷ್ಟಿಯ ಪ್ರಕ್ರಿಯೆಗೆ ಬಂದು ತಮ್ಮ ಸಾಧನೆಯನ್ನ ನಡೆಸಲಿಕ್ಕೆ ಬೇಕಿರುವಂತಹ ಆ ದಿಟ್ಟತನವನ್ನ ಹೊಂದಲಿಕ್ಕೆ, ಅವರಿಗೆ ಆ ವ್ಯವಸ್ಥೆ ಕಲ್ಪಿಸಿಕೊಡ್ಲಿಕ್ಕೋಸ್ಕರ ಭಗವಂತ ಆ ರೂಪಗಳನ್ನು ತೆಗೆದುಕೊಳ್ತಾನೆ. ಏಕಾಂತ ಭಕ್ತರಾದಂತಹ ಒಂದಿಷ್ಟು ಜನ ಭಾಗವತ ಧರ್ಮದಲ್ಲಿ ಇರುವಂತವ್ರು ಇದ್ದಾರೆ. ಅವರು ನಿನ್ನ ಮಹಿಮೆಗಳ ಅಮೃತ ರಸವನ್ನು ನಿರಂತರ ಪಾನ ಮಾಡ್ತಾ ಮಾಡ್ತಾ ನಿನ್ನ ಪ್ರತಿಯೊಂದು ಸಣ್ಣ ಸಣ್ಣ ಕಣ ಕಣದಲ್ಲಿರುವ ಗುಣಗಳನ್ನು ಕೂಡ ಗಣಿಸಿ ಅದನ್ನು ಗಣನೆಗೆ ತೆಗೆದುಕೊಂಡು ನಿರಂತರ ತಮ್ಮಲ್ಲಿ ಅದರನ್ನ ಒಳಗಿಂದೊಳಗೆ ಆಸ್ವಾದನೆ ಮಾಡ್ತಾ ಬದುಕ್ತಾ ಇರ್ತಾರೆ. ಅಮೃತದ ರಸ ಸಮುದ್ರದ ಆ ಈಜುವಿಕೆಗೆ, ಮುಳುಗುವಿಕೆಗೆ ಅವರಿಗೆ ಸಾಕು ಅಂತ ಅನಿಸುವುದೇ ಇಲ್ಲ. ಎಷ್ಟು ಮುಳುಗಿದ್ರು, ಎಷ್ಟು ಅದರಲ್ಲಿ ತೇಲಾಡಿ ಓಲಾಡಿ ಹಾರಾಡಿ ಕುಣಿದಾಡಿದ್ರು, ಅಯ್ಯಬ್ಬ ಇದೊಂದು ಯಾಕೋ ಬೇಡ ಅಂತ ಅನ್ಸುತ್ತೆ ಅಂತ ಭಾವನೆನೇ ಬರಲ್ಲ. ಅಷ್ಟು ಗುಣಗಳ ರಾಶಿ ನಿನ್ನ ಆ ಅಂತಃಕರಣದಲ್ಲಿದೆ. ಅಥವಾ ಕೆಲವೊಂದು ಸರ್ತಿ ಆ ಹಿಂದೆ ಯಾವತ್ತೋ ಕಂಡ ಸಂಗತಿ ಅವರಿಗೆ ಮತ್ತೆ ನೆನಪಾಗಿ ಸುಖ ಆಯಿತು ಅಂತಂದಾಗ ನೀನು ಆ ಸುಖವನ್ನ ಮತ್ತೆ ಅವರಿಗೆ ಎದುರುಗಡೆ ತಂದು ಕೊಡ್ತೀಯ, ಅವತ್ತಾದ ಸಂತೋಷದ ಸುಖವನ್ನ. ಹಿಂದೆ ಯಾವತ್ತೋ ಭಗವಂತನನ್ನು ಕಂಡಾಗ ಒಂದು ಬಹಳ ಆನಂದ ಆಗಿದ್ರೆ ಅದನ್ನು ನೆನಪಿಸ್ಕೊಂಡ ಅಂದ್ರೆ ಆ ಇಡೀ ಘಟನೆ ಮತ್ತೆ ಅವನ ಕಣ್ಣ ಮುಂದೆ ಬಂದು ನಿಲ್ಲತ್ತೆ. ಅವನು ಮತ್ತೊಮ್ಮೆ ಅದನ್ನು ಇಡೀ ಎಂಜಾಯ್ ಮಾಡ್ತಾನೆ, ಖುಷಿ ಪಡ್ತಾನೆ. ಇಷ್ಟು ಕರುಣೆ ತೋರುವಂತಹ ನಿನ್ನ ಆ ಕಾರುಣ್ಯವನ್ನ ಸಂಪಾದಿಸಿದ ಮೇಲೆ, ನಿನ್ನ ಅನುಗ್ರಹವನ್ನು ಪಡೆದ ಮೇಲೆ ಲೋಕದ ಸುಖಕ್ಕೆ ಅವರು ತಲೆನೇ ಹಾಕುದಿಲ್ಲ, ಮರ್ತೇ ಬಿಡ್ತಾರೆ. ನೀನು ಎಲ್ಲ ಪ್ರಾಣಿಗಳಿಗೂ, ಅಂದ್ರೆ ಪ್ರಾಣಿ ಅಂದ್ರೆ ಜೀವಜಾತಗಳಿಗೆ, ಎಲ್ಲ ಜೀವಜಾತಗಳಿಗೂ ಅತ್ಯಂತ ಹತ್ತಿರದವನು, ಸರ್ವಸ್ವಾಮಿ ನೀನು. ಹಾಗೆ ಅಂತ ಧ್ಯಾನದಲ್ಲಿ ಸಜ್ಜನರು ನಿರಂತರ ಕಂಡು ತಾವು ಸುಖವಾಗಿರ್ತಾರೆ. ಯಾಕೆ ನಾವು ಟೆನ್ಷನ್ ಮಾಡ್ಬೇಕು? ನಮ್ಮನ್ನು ನೋಡ್ಕೊಳ್ಳೋನು ಅವನಿದ್ದಾನೆ. ಅವನಿಗೆ ನಮ್ಮ ಬಗ್ಗೆ ಇವ್ರನ್ನ ಏನ್ ಮಾಡ್ಬೇಕು, ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಇವನನ್ನ ಹೇಗೆ ಸುಖವಾಗಿಡ್ಬೇಕು, ಇವನಿಗೆ ದುಃಖ ಹೇಗೆ ಪರಿಹಾರ ಮಾಡ್ಬೇಕು, ಇವನ ಮುಂದಿನ ಜೀವನದ ಗತಿ ಏನು, ಅದು ಅವನ್ ಟೆನ್ಷನ್. ನಮ್ಗೆ ಇರುವುದಷ್ಟೇ, ಅವನ ನೆನಪಲ್ಲಿ ಇರುವುದಷ್ಟೇ ನಮ್ ಜವಾಬ್ದಾರಿ. ಆ ಜವಾಬ್ದಾರಿಯಲ್ಲಿ ನಾವು ಆ ದುರ್ಜನ ಸಜ್ಜನ ಸಂಘ ಮಾಡದಿದ್ದರೆ ಎನಗೆ ಆಣೆ, ದುರ್ಜನ ಸಂಘ ಬಿಡಿಸದಿದ್ದರೆ ನಿನಗೆ ಆಣೆ, ಎನಗೂ ಆಣೆ ರಂಗ ನಿನಗೂ ಆಣೆ ಅಂತ ಒಂದು ದೇವರ ಹತ್ರ ಜಗಳ ಆಡುವ ಅಥವಾ ದೇವರ ಹತ್ರ ತನ್ನ ಸಮಸ್ಯೆಯನ್ನು ಹೇಳಿಕೊಳ್ಳುವ ದಾಸರದ್ದೊಂದು ಪದ ಇದೆ. ತುಂಬಾ ಚೆನ್ನಾಗಿದೆ ಆ ಭಾವ. ನಾನು ನಿನ್ನ ನೆನಪಲ್ಲಿ ಇರ್ಲಿಕ್ಕೆ ಟ್ರೈ ಮಾಡುತ್ತೇನೆ, ಆದ್ರೆ ನಿನ್ನ ನೆನಪನ್ನು ಹಾಳು ಮಾಡುವ ಒಂದಿಷ್ಟು ಕೆಟ್ಟ ಯೋಚನೆಗಳಿದೆಯಲ್ಲ, ಅದನ್ನ ನೀನ್ ಪರಿಹಾರ ಮಾಡ್ಬೇಕು, ಅದ್ ನಿನ್ ಜವಾಬ್ದಾರಿ ಅಂತ ದೇವರ ಹತ್ರನೇ ಚಾಲೆಂಜ್ ಹಾಕಿ ಬದುಕುವ ಸಾಧ್ಯತೆ ಇರುವುದು ಭಕ್ತನಿಗೆ ಮಾತ್ರ. ಬೇರೆಯವ್ರು ಜಗಳ ಆಡಿದ್ರೆ ಮತ್ತಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರಷ್ಟೇ. ಅವರಿಗೆ ಅದರಿಂದ ಮತ್ತೆ ವಾಪಸ್ಸು ಮೇಲೆ ಎದ್ದು ಬರ್ಲಿಕ್ಕೆ ಆಗಲ್ಲ. ದ್ವೇಷದ ಹಿನ್ನೆಲೆಯಲ್ಲಿ ಹೊರಟು ಹೋಗುತ್ತದು. ಆದ್ರೆ ಸಾಧಕನಿಗೆ, ಭಕ್ತನಿಗೆ ಭಗವಂತನ ಹತ್ರ ಜಗಳಾಡುವುದು ಒಂದು ಖುಷಿ. ಆ ಖುಷಿಯನ್ನ ನೀನು ಸಲುಗೆ ಕೊಟ್ಟದ್ರಿಂದ ಇದೆ. ಬೇರೆ ಯಾರಾದ್ರೂ ಹಾಗೆ ಜಗಳ ಆಡಿದ್ರೆ ಒಂದ್ಸಲ ಸುಮ್ನಿರ್ತಾರೆ, 2 ಸಲ ಸುಮ್ನಿರ್ತಾರೆ, 3ನೇ ಸಲ ಏನೋ ಎಷ್ಟು ನೋಡ್ತಾನೆ ಇದ್ದೇನೆ ಬಹಳ ದಿನದಿಂದ, ಭಾರಿ ಜಗಳ ಆಡ್ತಾ ಇದ್ಯಲ್ಲ, ನಾಳೆ ನೀನ್ ಸಂಬಳ ಕಟ್ ಮಾಡ್ತೇನೆ, ಆಮೇಲೆ ಜಗಳ ಆಡಿ ನೋಡ್ತೇನೆ ಅಂತ ಅಲ್ಲಿಗೆ ಅವನ ಮಾತನ್ನ ಸ್ಟಾಪ್ ಮಾಡಿಸಿ ಬಿಡ್ತಾರೆ. ಆದ್ರೆ ಭಗವಂತ ಹಾಗೆ ಪರಮ ಭಾಗವತರ ತನ್ನ ಸೇವೆಗಾಗಿ ಅವರ ಹಪಾಹಪಿಯನ್ನ ಯಾವತ್ತೂ ಕೂಡ ಅದು ಅಸಂಬದ್ಧ ಅಂತ ಭಾವಿಸುವುದಿಲ್ಲ, ಅತ್ಯಂತ ಪ್ರೀತಿಸ್ತಾನೆ. ಇನ್ನು ಯಾರು ಆ ರೀತಿ ಭಗವಂತನ ಹತ್ರ ತನ್ನ ಭಕ್ತಿಯನ್ನ ಇನ್ನಷ್ಟು ವ್ಯಕ್ತಪಡಿಸ್ತಾನೆ, ಅವನು ಈ ಜನನ ಮರಣ ಎನ್ನುವ ಚಕ್ರದಿಂದ ಪಾರಾಗಿ ಹೊರಗೆ ಬರ್ತಾನೆ. ಮತ್ತೆ ಸ್ತೋತ್ರ ಮಾಡ್ತಾ ಇದ್ದಾರೆ, ನೀನು 3 ಲೋಕಗಳಿಗೂ ಆಶ್ರಯ, 3 ವೇದಗಳಿಗೂ ಆಶ್ರಯ. 3 ವೇದಗಳಲ್ಲಿ ನಿನ್ನದೇ ತ್ರಿಭುವನಾತ್ಮಕ ಭವನ, ತ್ರಿವಿಕ್ರಮ ತ್ರಿನಯನ ತ್ರಿಲೋಕ ಮನೋಹರಾನುಭಾವ ತವೈವ ವಿಭೂತಯೋ ಅಭೂವನ್ ದ್ವಿಚಿದ ಧನುಜಾದಯಶ್ಚ ಅಪಿ. 3 ಲೋಕಗಳಿಗೆ ಒಡೆಯ, 3 ಲೋಕಗಳಲ್ಲಿ ನಿರಂತರ ಇರುವವನು, 100 ಲೋಕಗಳ ಇರುವಿಕೆಗೆ ಕಾರಣನಾಗುವುದಷ್ಟೇ ಅಲ್ಲದೆ ಅದನ್ನ ಯಥಾವತ್ತಾಗಿ ನಿಲ್ಲಿಸಿದವನು, 3 ಹೆಜ್ಜೆಗಳಿಂದ 3 ಲೋಕಗಳನ್ನು ಅಳೆದವನು, 3 ಕಣ್ಣುಗಳಿಂದ ನರಸಿಂಹನಾಗಿ ಸಂಹಾರದ ಶಕ್ತಿಯಾಗಿ ಲೋಕದ ವ್ಯವಸ್ಥೆಯನ್ನ
ಮೂರು ಕಣ್ಣು ಅಂತ ಅನ್ನೋದು ಒಂದು ನರಸಿಂಹನಿಗೆ, ಒಂದು ದುರ್ಗೆಗೆ, ಒಂದು ರುದ್ರದೇವನಿಗೆ. ಹೀಗೆ ಮೂರು ಜನಕ್ಕೆ ಮಾತ್ರ ಮೂರು ಕಣ್ಣು ಅನ್ನುವಂತಹ ಕಲ್ಪನೆ ಇರುವಂತಹದ್ದು. ಅದರಲ್ಲಿ ಆ ಮೂರನೆಯ ಕಣ್ಣು ಅನ್ನೋದು ಅದು ಅವರ ಅಸಾಧಾರಣವಾದ ಗುಣವನ್ನ ಹೇಳುವಂಥದ್ದು. ಹಾಗೆ ನೀನು ನಯನ ಅಂದ್ರೆ ಕೊಂಡು ಹೋಗುದು ಅಂತಾನೂ ಒಂದು ಅರ್ಥ ಇದೆ. ನಯನ, ಭೂತವನ್ನ, ಭವಿಷ್ಯವನ್ನ, ವರ್ತಮಾನವನ್ನ ತಗೊಂಡು ಹೋಗುವ ಕಾಲಪುರುಷ ನೀನು. ತ್ರಿನಯನ ಅಂದ್ರೆ ಅಂತಂದ್ರೆ ವೇದಗಳು. ಆ ಮೂರು ವೇದಗಳನ್ನ ಮುಂದಿನ ಸೃಷ್ಟಿಗೆ ಮಧ್ಯದಲ್ಲಿ ಎಲ್ಲ ಸಂಹಾರ ಆದಾಗ ಎಲ್ಲರ ತಲೆ ಹೋಯ್ತಲ್ಲ, ಆ ತಲೆಯಲ್ಲಿ ಇತ್ತು, ಆ ತಲೆನೇ ಹೋಯ್ತು ಅಂದ್ಮೇಲೆ ಮತ್ತೆ ಹೊಸ್ತು ಬರ್ಬೇಕು ಅಂದ್ರೆ ಆ ವೇದ ಮತ್ತೆ ತಾನೇ ತರಬೇಕು ಅದನ್ನ ಮುಂದಿನ ಜನ್ಮಕ್ಕಾಗುವಾಗ. ರುಚೋ ಯಜುಂಕ್ಷಿ ಸಾಮಾನಿ, ಮೂರು ಮಂತ್ರಗಳನ್ನು ಕೂಡ ಮತ್ತೆ ಜಗತ್ತಿಗೆ ತಂದು ಕೊಡುವವನು ನೀನೆ. ಸೃಷ್ಟಿ ಸ್ಥಿತಿ ಲಯ ನೀನೇ ತರುವುದು, ಸುಷುಪ್ತಿ ಜಾಗೃತ ಸ್ವಪ್ನ ನೀನೇ ಕೊಡುವುದು, ಮೂರು ಕಾಲಗಳನ್ನ ನೀನೇ ನೋಡುವುದು. ಹೀಗೆ ಮೂರು ಅಂತ ನಿಮಗೆ ಏನೆಲ್ಲ ತಲೆಗೆ ಹೊಳೆಯುತ್ತೋ ಅದೆಲ್ಲವನ್ನು ಕಾಲ ಕಾಲಕ್ಕೆ ಬೇಕಾದಂತೆ ಒದಗಿಸುವವನು ನೀನೆ. ಮೂರು ಲೋಕಗಳ ಮಧ್ಯದಲ್ಲಿ ನಿನ್ನಂತ ಚೆಲುವ ಮತ್ತೊಬ್ಬನಿಲ್ಲ. ಯಾಕೆಂದ್ರೆ ಎಲ್ಲರೂ ತಮ್ಮ ತಮ್ಮ ಆ ಸೌಂದರ್ಯದ ಬಗ್ಗೆ ಅಭಿಮಾನ ಪಟ್ರೆ ಕಾಮ ನಾಚಿ ನೀರಾಗ್ತಾನಂತೆ ದೇವರನ್ನು ನೋಡಿದ್ಮೇಲೆ. ಕಾಮ ಅಂದ್ರೆ ಮನ್ಮಥ, ಮನ್ಮಥ ಅಂದ್ರೆ ಮನಸ್ಸನ್ನು ಮಥನಗೊಳಿಸುವಂತಹ ಸೌಂದರ್ಯ ಇರುವವನು ಅಂತ ಅರ್ಥ. ಆ ಮನ್ಮಥನು ಕೂಡ ಶೌರಿಯನ್ನ ನೋಡಿ ಕಂಗೆಟ್ಟು ನಾಚಿ ನೀರಾಗಿ ಹೋದ ಅಂತೆ. ಅವನಿಗೆ ಏನು ತನ್ನ ಸೌಂದರ್ಯ ಎಲ್ಲ ಕಳಪೆ ಅಂತ ಅನಿಸ್ಬಿಡ್ತಂತೆ. ಆ ಲಕ್ಷ್ಮೀದೇವಿ ಭಗವಂತ ಮೋಹಿನಿಯ ರೂಪ ತೊಟ್ಟಾಗ ಅಯ್ಯೋ ಇಂಥ ಹೆಣ್ಣನು ನಾನೆಂದು ಕಾಣೆನು ಅಂತ ತುಂಬಾ ಚಂದದ ಒಂದು ಪದ್ಯ ಇದೆ. ಲಕ್ಷ್ಮೀದೇವಿ ಈ ಹೆಣ್ಣನ್ನು ನೋಡಿದ್ಮೇಲೆ ನನ್ನ ಸೌಂದರ್ಯ ಅನ್ನೋದು ಅದು ಲಕ್ಷ್ಮಿ ಎನ್ನುವ ಶಬ್ದಕ್ಕರ್ಥ ಲಕ್ಷಣವಂತೆ ಅಂತ ಅರ್ಥ. ಲಕ್ಷ್ಮಿ ಅಂತಂದ್ರೆ ಅತ್ಯಂತ ಚಂದದ 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 ತುತ್ತ ತುದಿ ಅದು. ಆ ತುತ್ತ ತುದಿಯನ್ನೂ ಕೂಡ ಲೆಕ್ಕಕ್ಕಿಲ್ಲದಂತೆ ಅದನ್ನ ಮೀರಿ ನಿಂತವನು ಭಗವಂತ. ಆದ್ರಿಂದಾಗಿ ಅವನು ತ್ರಿಭುವನ ಮನೋಹರಾನುಭಾವ. ಆ ಅನುಭವ ಅದು ಶಬ್ದದಿಂದ ವಿವರಿಸ್ಲಿಕ್ಕಾಗದೇ ಇರುವಂತಹದ್ದು. ಆ ಸೌಂದರ್ಯದ ಕುರಿತಾದ ಮಾತುಗಳನ್ನ ಎಷ್ಟೇ ಹೇಳಿದ್ರು ಕೂಡ ಅದು ಶಬ್ದಗಳ ರಾಶಿಯಾಗಿ ಬಿಡುತ್ತೆ ಹೊರತು ಭಾವದ ಕೊಡವನ್ನ ತುಂಬಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ತದೈವ ವಿಭೂತಯ, ವಿಭೂತಿಗಳು ಅಂದ್ರೆ ವಿಶಿಷ್ಟವಾದಂತಹ ಬೆಳವಣಿಗೆಯನ್ನ ಕೊಡುವ ರೂಪಗಳು. ಇಂತಹದ್ದೆಲ್ಲ ಅಭೂವನ್ ಎಲ್ಲಿ ದಿತಿಜ ಧನುಜಾದಯಶ್ಚಾಪಿ. ದಿತಿಜರು ಅಂದ್ರೆ ದೈತ್ಯರು, ಧನುಜರು ಅಂತಂದ್ರೆ ಅವರು ಕೂಡ ಧನುವಿನ ಮಕ್ಕಳು. ಇವರೆಲ್ಲರಿಗೋಸ್ಕರ ಭಗವಂತ ಹುಟ್ಟಿ ಬಂದ. ಮುಂತಾದವರಲ್ಲೂ ಕೂಡ ನಿನ್ನ ವಿಶೇಷ ಅಭಿವ್ಯಕ್ತಿ ಇದೆ. ಈಗ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಅಹಂ ಪ್ರಹ್ಲಾದ ಅಸ್ಮಿ. ಪ್ರಹ್ಲಾದನಲ್ಲಿ ನಾನು ವಿಶೇಷವಾದ ಸನ್ನಿಧಾನ ಇರಿಸಿದ್ದೇನೆ. ತನ್ನ ನೇರ ರೂಪಗಳನ್ನು ಬೇರೆ ಹೇಳಿದ್ದಾನೆ. ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಈಗ ಮುನೀನಾಂ ಅಪ್ಯಹಂ ವ್ಯಾಸಃ ಅಲ್ಲಿ ತನ್ನದೇ ರೂಪ, ಪ್ರಹ್ಲಾದನಲ್ಲಿ ಭಗವಂತನ ವಿಶೇಷ ಆವಿಷ್ಟ ರೂಪ. ಹೀಗೆ ದೈತ್ಯ ದಾನವರಲ್ಲೂ ಭಗವಂತ ಕಾಣಿಸಿಕೊಂಡಿದ್ದಾನೆ. ಆದ್ರೆ ಅವರ ಪರಾಭವ ಕಾಲ ಬಂದಾಗ ನೀನವರನ್ನ ಚೆನ್ನಾಗಿ ಸೋಲಿಸಿ ಬಿಟ್ಟಿದ್ದಿ, ಅವರನ್ನು ಎಲ್ಲೂ ಉಳಿಸ್ಲಿಲ್ಲ. ಮತ್ತು ಲೋಕದಲ್ಲಿ ಹೆಣ್ಣು ಗಂಡಿನ ಒಂದು ವಿಶೇಷ ಸಂಬಂಧದಿಂದ ಹುಟ್ಟಬೇಕಾದಂತಹ ವ್ಯವಸ್ಥೆ ಏನಿದೆ ಅದು ನಿನಗೆ ಅಗತ್ಯ ಇಲ್ಲ. ಆ ರೀತಿಯಾದ ಹುಟ್ಟಲಿಕ್ಕೆ ಆ ವ್ಯವಸ್ಥೆ ಇದ್ರೆ ಮಾತ್ರ ನೀನು ಹುಟ್ಟಿ ಬರುವುದು ಅಂತ ಏನಿಲ್ಲ. ಲೋಕದಲ್ಲಿ ಅವರು ತಂದೆಯ ಸ್ಥಾನವನ್ನು ನಾನು ಪಡೀಬೇಕು ಅಂತ ತಪಗೈದಿದ್ದಾರೆ, ತಾಯಿಯ ಸ್ಥಾನಕ್ಕೆ ನಾನು ಅರ್ಹಳಾಗಬೇಕು ಅಂತ ಕೇಳಿಕೊಂಡಿದ್ದಾರೆ. ಹಾಗಾಗಿ ರೇಣುಕೆ, ಕೌಸಲ್ಯ, ದೇವಕಿ, ಯಶೋದೆ ಮೊದಲಾದವರೆಲ್ಲ ಭಗವಂತನ ಬೇರೆ ಬೇರೆ ರೂಪಗಳನ್ನ ಭಗವಂತನ ಅನುಗ್ರಹದಿಂದ ಪಡೆದಿದ್ದಾರೆ. ಯಾಕೆಂದ್ರೆ ಅವನಿಗೆ ಈ ಶುಕ್ಲ ಶೋಣಿತಗಳ ಸಂಬಂಧ ಇಲ್ವೇ ಇಲ್ಲ. ಹಾಗಾಗಿ ಏನೇನಾಗಿದ್ದಾನೆ, ಉಪೇಂದ್ರನಾಗಿ ಬಂದ, ಕೃಷ್ಣನಾಗಿ ಬಂದ, ವರಾಹನಾಗಿ ಬಂದ, ನರಸಿಂಹನಾಗಿ ಬಂದ, ಮತ್ಸ್ಯನಾಗಿ ಕಂಡ. ಹೀಗೆ ದಾನವರಿಗೆ ಅವರವರು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ನೀನು ನಮ್ಮನ್ನ ಅನೇಕ ಸಂದರ್ಭಗಳಲ್ಲಿ ಉದ್ಧರಿಸಿರುವೆ, ರಕ್ಷಿಸಿರುವೆ. ಏವಮೇನಮಪಿ ಭಗವನ್ ಜಹಿತ್ವಾಷ್ಟ್ರಂ ಯದಿ ಮನ್ಯಸೆ. ಇಷ್ಟು ಹೇಳಿದ್ಯಾಕೆ ಅಂದ್ರೆ ಈಗ ವೃತ್ರನ ಉಪದ್ರವ ದೊಡ್ಡದಾಗಿದೆ, ತಡಿಲಿಕ್ಕಾಗ್ತಿಲ್ಲ. ಅವ್ರು ಕೇಳಿದ ರೀತಿ ಗಮನಿಸಿ. ಯದಿ ಮನ್ಯಸೆ, ನಿನಗೆ ಒಪ್ಪಿಗೆ ಇದೆ ಅಂತಾದ್ರೆ ಅವನನ್ನ ಬೇಗ ಸಂಹಾರ ಮಾಡುವ ದಾರಿ ತೋರು.
ನೀನು ಇಲ್ಲ, ನಾವಿನ್ನು ಸ್ವಲ್ಪ ಕಾಯ್ಬೇಕು, ಅವನ ಉಪದ್ರವನ ಸಹಿಸ್ಕೊಳ್ಬೇಕು, ಅವನದ್ದು ಇನ್ನೇನು ಕಾರ್ಯಭಾರಗಳು ಬಾಕಿ ಇವೆ ಅಂತ ನೀನೇನಾದ್ರೂ ಡಿಸೈಡ್ ಮಾಡಿ ನಿನ್ನ ಸಂಕಲ್ಪ ಇನ್ನು ಉದ್ದ ಇದ್ರೆ ನಾವು ಮಾನಸಿಕವಾಗಿ ಅದಕ್ಕೆ ತಯಾರಾಗ್ತೇವೆ. ನಮ್ಗೆ ಗೊತ್ತಿಲ್ಲ ನಿನ್ ತಲೆಯಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾದ್ರೆ ನಾವು ಅದಕ್ಕೆ ಸರಿಯಾಗಿ ಪ್ರಿಪೇರ್ ಆಗ್ತೀವಿ. ಅರ್ಧ ಗಂಟೆ ಲೇಟ್ ಬರ್ತಾರೆ ಅಂತ ಮೊದ್ಲೇ ಹೇಳಿದ್ರೆ ಅರ್ಧ ಗಂಟೆ ಕಾಯ್ತೀವಿ. ಈಗ ಬರ್ತಾರೆ ಈಗ ಬರ್ತಾರೆ ಈಗ ಬರ್ತಾರೆ ಅಂತ 3 ಗಂಟೆನೂ ಕಾಯಿಸ್ತಾ ಇದ್ರೆ ಕೊನೆಗೆ ಸಿಟ್ಟು ಬರುತ್ತೆ. ಬರುವಾಗ ಲಿಸ್ಟ್ ಕುರ್ಚಿಗಳು ಮಾತ್ರ ಇರುತ್ತೆ. ಆಗ ಓ ಕುರ್ಚಿಗಳೇ ಅಂತ ಅವನ್ ಭಾಷಣ ಹೊಡಿಬೇಕಾಗುತ್ತೆ ಬಂದವನು ಅತಿಥಿ. ಹಾಗಾಗಿ ನಮಗೆ ಒಂದು ಮಾನಸಿಕವಾದ ಸ್ಥೈರ್ಯಕ್ಕಾಗಿ ನೀನು ಹೇಳು. ಯದಿ ಮನ್ಯಸೆ, ಒಂದು ವೇಳೆ ನೀನು ಒಪ್ಪಿಗೆ ಕೊಡ್ತಿ ಅಂತಾದ್ರೆ ತ್ವಾಷ್ಟ್ರನನ್ನ ಕೊಂದು ನಮಗೆ ಸಹಾಯ ಮಾಡು. ತಡಿಲಿಕ್ಕೆ ಆಗ್ತಿಲ್ಲ ಅವನ ಉಪದ್ರವನ್ನ. ಅಸ್ಮಾಕಂ ತಾವಕಾನಾಂಚ ಚರಣ ನಳಿನ ಯುಗಳ ಧ್ಯಾನಾನುಬದ್ಧ ಹೃದಯ ನಿಗಳಾನಾಂ. ನಿನ್ನ ಚರಣಗಳೆಂಬ ಕಮಲದ ಜೋಡಿಯೊಂದು ನನ್ನ ಹೃದಯದ ಮಧ್ಯದಲ್ಲಿ ಧ್ಯಾನದ ಅರಳುವಿಕೆಗೆ ಮತ್ತಷ್ಟು ಮತ್ತಷ್ಟು ನನ್ನ ಹೃದಯವನ್ನು ಬಂಧಿಸಿ ಬಿಟ್ಟಿದೆ. ನನ್ನ ಹೃದಯ ಅಂತ ಹೇಳ್ತಾ ಇದ್ದೇನೆ, ಅದು ನಿನ್ನ ಚರಣ ಕಮಲಗಳಲ್ಲಿ ಅಂಟ್ಕೊಂಡ್ಬಿಟ್ಟಿದೆ. ಅದು ಈಚೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ದೇವತೆಗಳು ಭಗವಂತನ ಗುಣವನ್ನ ಹೇಳ್ತಾ ಇದ್ದಾರೆ. ಸ್ವಲಿಂಗ ವಿಧಾರಣೇನ ಆತ್ಮಸಾತ್ಕೃತ ನಾನಾ ಸಂಸ್ಕೃತಾನಾಂ ಅನುಕಂಪಾನುರಂಜಿತ ವಿಷದ ರುಚಿರ ಶಿಶಿರ ಸ್ಮಿತಾವಲೋಕನೇನ ವಿಗಳಿತ ಮಧುರ ಮುಖರಿತ ವಚಸ ಅಮೃತ ಕಲಯ ಚಾಂತಸ್ತಾಪಂ ಅನಘ ಅರ್ಹಸಿ ಶಮಯಿತುಂ. ತುಂಬಾ ಅದ್ಭುತ ಮಾತುಗಳು. ಅಂದ್ರೆ ನಾವೆಲ್ಲ ಬಾಣ ಇವರನ್ನೆಲ್ಲ ನೋಡಿ ಏನ್ ಅದ್ಭುತ ಅಂತ. ವೇದವ್ಯಾಸರು ಬಾಣನಪ್ಪ, ಯಾರೋ ಬಾಣೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತಾರೆ. ಆದ್ರೆ ಅದು ಅದರ ಪದ್ಯ ಇರುವುದು ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ. ಆಮೇಲೆ ಯಾರೋ ಕವಿಗಳು ಬಾಣೋಚ್ಚಿಷ್ಟ ಅಂತಂದ್ರು. ಹೌದು, ಬಾಣನದು ಪ್ರತಿಭೆ ತಪ್ಪಲ್ಲ, ಅಥವಾ ಪ್ರತಿಭೆ ಅದು ಹುಸಿ ಅಲ್ಲ, ನಿಜವಾದ್ದೇ. ಆದ್ರೆ ಆ ಬಾಣನಿಗೂ ತಲೆಗೆ ಅಕ್ಷರಗಣ ಬಾಣ ಬಿಟ್ಟವರು ವ್ಯಾಸರೇ. ನಿಂತ ಹಾಗಾಗಿ ಅವನು ದೇವತೆಗಳು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ನಿನ್ನ ಪದಕಮಲಗಳ ಧ್ಯಾನದಲ್ಲಿ ನಮ್ಮ ಮನಸ್ಸು ಆ ಶೃಂಖಲೆಯಲ್ಲಿ ಸಿಕ್ಕಿಬಿದ್ದಂತೆ ನಿಶ್ಚಲವಾಗಿದೆ. ಮತ್ತು ಆ ಪಾದಗಳಲ್ಲಿ ಶಂಖ ಚಕ್ರ ಮೊದಲಾದ ಚಿಹ್ನೆಗಳು ಅಲ್ಲಿ ನಮ್ಮನ್ನ ಎಳೀತಾ ಇದೆ. ಆದ್ರಿಂದಾಗಿ ನಾವು ಅದನ್ನ ನಮ್ಮ ಮೈಯಲ್ಲಿ ಧರಿಸಿ ನಿನ್ನವರು ಅಂತ ಹೇಳಿಕೊಂಡದ್ದಕ್ಕೆ ನೀನು ಇನ್ನೂ ಹೆಚ್ಚು ನಮ್ಮನ್ನ ಪ್ರೀತಿಸ್ತಾ ಇದ್ದೀ. ಹಾಗೆಯೇ ಅನುಕಂಪೆಯಿಂದ ತುಂಬಿದ ನಿರ್ಮಲವಾದ ಸುಂದರವಾದ ತಣ್ಣಗಿನ ಅತ್ಯಂತ ಮಲ್ಲಿಗೆ ಬಿರಿದ ನಗು ಅಂತ ಹೇಳ್ತಾರೆ. ಮಲ್ಲಿಗೆ ಪೂರ್ತಿ ಓಪನ್ ಆಗಿರುವುದಿಲ್ಲ, ಚೂರು ಹೌದೋ ಅಲ್ವೋ ಅಂತ 2-4 ಪಕಳೆ ಮಾತ್ರ ಬಿಟ್ಕೊಂಡಿರುತ್ತೆ. ಅಂತಹ ಮಂದಹಾಸದಿಂದ ಯುಕ್ತವಾದ ನಿನ್ನ ನಗೆ ತುಂಬಿದ ನೋಟ, ಅದು ತುಟಿದ್ದಲ್ಲ, ಬಿರಿದ ಕಣ್ಣಿನಲ್ಲೇ ನಗು ಬಹಳ ವಿಚಿತ್ರ. ಅದು ಕಣ್ಣಿನಲ್ಲಿ ನಗುವುದು ಅನ್ನೋದು ಅಸಾಧಾರಣವಾದ ಗುಣ, ಅದು ದೇವರದ್ದೇ ವಿಶೇಷ ಗುಣ. ಅದು ನಾವು ಏನ್ ಟ್ರೈ ಮಾಡಿದ್ರು ಅಪೂರ್ಣ. ಅದು ಆ ಕಣ್ಣಿನಲ್ಲಿ ನಗುವುದು ಅನ್ನೋದು ಒಂದು ವಿಶಿಷ್ಟವಾದ ಗುಣ. ಮತ್ತೆ ಅದು ಅತ್ಯಂತ ಸಹಜವಾಗಿರುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕಾಗುವಂತದ್ದಲ್ಲ ಅದು. ಅಂತಹ ಚಲುವಾದ ನಗು ತುಂಬಿದ ನೋಟದಿಂದ ನಿನ್ನ ಮಾತಿನಲ್ಲಿ ಅದರ ಆ ಪ್ರೀತಿಯ ಸೋನೆ ಹರಿತಾ ಇರುತ್ತೆ. ಅಮೃತದ ರಸ ಸೀರ್ಪನಿ ಬಿದ್ದಂತೆ ಮಧ್ಯ ಮಧ್ಯದಲ್ಲಿ ಅಂತಹ ಅಮೃತದ ಬಿಂದುಗಳು ನಮ್ಮ ಹೃದಯದ ತಾಪವನ್ನ ಪರಿಶಮನಗೊಳಿಸತ್ತೆ. ಅದು ಶಮನಗೊಳಿಸ್ಲಿಕ್ಕೆ ಅರ್ಹಸಿ, ಶಮಯಿತುಂ ಅರ್ಹಸಿ. ಆ ಮಾತಿನಿಂದಲೇ, ಯಾಕಂದ್ರೆ ನೀನ್ ಸಮಾಧಾನದ ಮಾತು ಒಂದೇ ಒಂದು ಮಾತಾಡಿದ್ರು ಸಾಕು, ನಮ್ಮ ಮನಸ್ಸಿನಲ್ಲಿದ್ದ ಈ ಧಗೆಯ ಬೇಗೆ ಪೂರ್ತಿ ಶಾಂತವಾಗಿ ತಣ್ಣಗಿನ ಕಡಲಿನಂತೆ ಚಂದ್ರನ ಕಿರಣಗಳಿಗೆ ಅದು ಮೈ ಕೊಟ್ಟು ತಣ್ಣಗಾದಂತೆ ನಮ್ಮ ಹೃದಯವು ಕೂಡ ತಣ್ಣಗಾಗತ್ತೆ. ಬೆಂಕಿ ಇದೆ, ದಗದಗ ಉರಿಯುವಾಗ ಅದರ ಕಿಡಿ ಹೊರಗೆ ಬರುತ್ತೆ. ಆ ಕಿಡಿ ಏನು ಬೆಂಕಿಯನ್ನ ಬೆಳಗಿಸುವುದಲ್ಲ. ಹಾಗೆ ನೀನು ಬೆಂಕಿಯ ಹಾಗೆ ಖುದ್ದು ಮೇಲೇಳುವಾಗ ನಾವು ಸಿಡಿದ ಕಿಡಿಗಳು. ನಾವೇನು ನಿಮ್ಮನ್ನು ಹೊಗಳಿದ ತಕ್ಷಣ ನೋಡಿ ಬೆಂಕಿಯನ್ನು ನಾವೇ ನಿಮ್ಗೆ ತೋರಿಸ್ತಾ ಇರುವುದು ಅಂತ ಏನಾದ್ರೂ ಅನ್ಕೊಂಡ್ರೆ, ಅಂದ್ರೆ ನಾವಿಷ್ಟು ಸ್ತೋತ್ರ ಮಾಡಿ
ನಿನ್ ಬಗ್ಗೆ ಲೋಕ ಕೇಳ್ತಾ ಇದ್ದೇವೆ, ನಮ್ಮಿಂದಾಗಿ ನಿನ್ ಬಗ್ಗೆ ಗೊತ್ತಾಯ್ತು ಅಂತ ನಾವೇನಾದ್ರೂ ದಡ್ಡತನದಿಂದ ಅನ್ಕೊಂಡ್ರೆ ಅವರೇ ಉದಾಹರಣೆ ಕೊಡ್ಕೊಳ್ತಾರೆ. ಬೆಂಕಿಯ ಉರಿಯುವಿಕೆಯ ಹೊರಬಿದ್ದ ಕಿಡಿಗಳು ನಾವೇ ಬೆಂಕಿಯನ್ನ ನೋಡಿ ಹತ್ತಿಸಿ ಉರಿಸ್ತಾ ಇರುವುದು ತೋರಿಸಿದ್ರೆ ಅದು ಹೇಗ್ ಕಾಣುತ್ತೋ ಹಾಗಿರುತ್ತೆ ನಮ್ಮ ಮಾತುಗಳು. ನಿನ್ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ಅಂತ ದಡ್ಡತನ ಆಗ್ಬಿಡುತ್ತೆ. ಆ ದಡ್ಡತನಕ್ಕೆ ನಾವು ಕೈ ಹಾಕಲ್ಲ. ಆದ್ರೆ ಕಿಡಿಯಾಗಿ ನಿನ್ನಿಂದ ಹೊರ ಬಂದಿದ್ದೇವೆ ಅನ್ನುವ ಹೆಮ್ಮೆ ನಮಗಿದೆ, ಆ ಸಂತೋಷ ನಮಗೆ ಖಂಡಿತ ಇದೆ. ಆ ಸಂತೋಷದ ಆ ಶಬ್ದ ಅಥ ಭಗವನ್ ತವ ಅಸ್ಮಾಭಿ ಅಖಿಲ ಜಗದುತ್ಪತ್ತಿ ಲಯ ನಿಮಿತ್ತಾಯ ಮಾನ ದಿವ್ಯಂ ದಿವ್ಯ ಮಾಯಾ ವಿನೋದಸ್ಯ ಸಕಲ ಜೀವ ನಿಕಾಯಾನಾಂ ಅಂತರ್ಹೃದಯೇಷು ಬಹಿರಪಿ ಚ ಬ್ರಹ್ಮ ಪ್ರತ್ಯಗಾತ್ಮ ಸ್ವರೂಪೇಣ ಯಥಾ ದೇಶ ಕಾಲ ದೇಹಾವಸ್ಥಾನ ವಿಶೇಷಂ ಲಂಭಕತೆಯಾನುಭವತಃ ಸರ್ವ ಪ್ರತ್ಯಯ ಸಾಕ್ಷಿಣ ಆಕಾಶ ಶರೀರಸ್ಯ ಸಾಕ್ಷಾತ್ ಪರಬ್ರಹ್ಮಣಃ ಪರಮಾತ್ಮನಃ ಕ್ರಿಯಾನಿಹಾರ್ಥೆ ವಿಶೇಷ ವಿಜ್ಞಾಪನೀಯ ಸ್ಯಾತ್ ವಿಷ್ಪುಲಿಂಗಾದಿಭಿರಿವ ಹಿರಣ್ಯರೇತಸಃ. ಹಿರಣ್ಯರೇತಸ್ಸು ಅಂದ್ರೆ ಬೆಂಕಿ, ವಿಸ್ಫುಲಿಂಗ ಅಂದ್ರೆ ಅದರಿಂದ ಹೊರಟ ಕಿಡಿ. ಇಷ್ಟು ವರ್ಣನೆ ಮಾಡಿ ಇಷ್ಟು ಹೇಳಿದ್ರಿಂದ ನಿನ್ನನ್ನು ಬೆಳಗಿಸ್ತಾ ಇದ್ದೇವೆ ಅಂತ ನಾವು ಅನ್ಕೊಳ್ಳಿಲ್ಲ. ಬೆಂಕಿಯಿಂದ ಹೊರಟ ಕಿಡಿಗಳಂತೆ ನಾವು ನಿನ್ನ ಗುಣಗಾನ ಮಾಡಬೇಕು, ಅದು ನಮ್ಮ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಹೇಳ್ತಾ ಇದ್ದೇವೆ ಅಂತ. ಏನದು ಕಿಡಿಗಳು? ಆ ಬೆಂಕಿಯನ್ನ ಪ್ರಕಾಶಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಯೂ ಕಿಡಿಗಳಾಗಿ ಏನ್ ಹೇಳಿದುವು ಅನ್ನೋದನ್ನ ಸಾಕ್ಷಾತ್ ಎಲ್ಲದಕ್ಕಿಂತ ಮಿಗಿಲಾದ ತತ್ವವೆನಿಸಿದ ಪರಮಾತ್ಮ ನಿನಗೆ ಏನ್ ಕೆಲಸ ಮಾಡಬೇಕು, ಏನ್ ಕೆಲಸ ಮಾಡಬಾರದು ಅಂತ ನಾವು ಹೇಳುವಷ್ಟು ದೊಡ್ಡವರಲ್ಲ. ನಮ್ಗೆ ಒಳಗಿನಿಂದ ತಡಿಲಿಕ್ಕಾಗುದಿಲ್ಲ. ಬೇರೆ ಸಮಸ್ಯೆ ಇದೆ ಪಾರ್ ಮಾಡು ಅಂತ ನಾವು ಬಾಯಿ ಬಿಟ್ಟು ಹೇಳಿದಾಗ ನಮ್ಗೊಂದು ತೃಪ್ತಿ. ನೀನ್ ಏನ್ ಮಾಡ್ಬೇಕು ಅದನ್ನ ಮಾಡಿಯೇ ಮಾಡ್ತಿ ನಿನ್ ಕಡೆಯಿಂದ. ನಮ್ಗೆ ಎಲ್ಲವೂ ಒಂಥರ ಸರ್ಪ್ರೈಸ್ ಅಲ್ವಾ ಬದುಕು. ಮುಂದೇನಾಗುತ್ತೆ ಅಂತ ಆದ್ಮೇಲೆನೆ ಗೊತ್ತಾಗುದು. ನೀನು ತಣ್ಣಗಿರ್ತಿ, ಯಾಕೆಂದ್ರೆ ಏನಾಗುತ್ತೆ ಅಂತ ಮುಂದಿದ್ ವಿಡಿಯೋ ನಿನ್ನ ಹತ್ರನೇ ಇದೆ, ಆಗ್ಬೇಕಿರುವ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಆದ್ನಾಗ ನೀನ್ ಅದನ್ನ ನೋಡಿ ಆರಾಮಾಗಿರ್ತಿ. ನಮ್ಗೆ ಹಾಗಾಗಲ್ವೇ? ನಾವ್ ಏನು ಅಂತ ಹೇಳ್ಬೇಕು? ಒಳಗಿನ ದುಃಖವನ್ನ ಒಮ್ಮೆ ತೋಡಿಕೊಂಡ್ರೆ ಮಾತ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ದುಃಖವನ್ನ ತೋಡ್ಕೊಳ್ಳಿಕ್ಕೆ ಈ ತ್ವಾಟ್ರುವಿನ ಉಪದ್ರ ತಡಿಲಿಕ್ಕೆ ಆಗ್ತಾ ಇಲ್ಲ. ಹೇಗಾದ್ರೂ ಪಾರು ಮಾಡಪ್ಪ ಅಂತ ನಾವು ಬಾಯಿ ಬಿಟ್ಟು ಮತ್ತೆ ಮತ್ತೆ ಕೇಳ್ತಾ ಇರ್ತೇವೆ. ಸಕಲ ಜಗತ್ತಿನ ಉತ್ಪತ್ತಿ, ಅದರ ಸ್ಥಿತಿ, ಅದರ ಕೊನೆ, ಈ ಎಲ್ಲವನ್ನು ಕೂಡ ನೀನು ಕಾಲಕ್ಕೆ ತಕ್ಕಂತೆ ಇಚ್ಛೆಗೆ ಅನುಗುಣವಾಗಿ ಲೀಲಾಜಾಲವಾಗಿ ಮಾಡ್ತಿ. ಮಾಡ್ಲಿಕ್ಕೆ ಎಷ್ಟು ಕೆಲಸ ಇದೆಯಪ್ಪ, ಇನ್ನೂ ಇಷ್ಟು ಅಯ್ಯೋ ಬಟ್ಟೆ ಮಡ್ಚಿಡ್ಬೇಕು, ಪಾತ್ರೆ ತೊಳೆದಿಡ್ಬೇಕು, ನಮಗೆ ಒಂದು ಬೆಳಿಗ್ಗೆ ಆಗಿ ಸಂಜೆ ಆಗುವಷ್ಟರೊಳಗೆ ಒಂದಿಷ್ಟು ಲಿಸ್ಟ್ ಇರುತ್ತೆ. ಅದ್ರಲ್ಲಿ ಒಂದ್ 2-3 ಬಿಟ್ಟೋಯ್ತು ಅಂದ್ರೆ ನಾಳೆಗೆ ಡಬಲ್ ಆಗುತ್ತೆ. ಅದು ಆ ಏನು ಅಕ್ಷಯ ಪಾತ್ರೆ ಇದ್ದ ಹಾಗೆ. ಮನೆಯ ಕೆಲಸಗಳು ಒಂದು ಉಳಿಯಿತು ಅಂದ್ರೆ 100 ಕೆಲಸ ಆಗ್ತಾ ಇರುತ್ತೆ, ಒಂದ್ರ ಮೇಲೆ ಒಂದು ಬರ್ತಾನೆ ಇರುತ್ತೆ. ಹಾಗೆ ನಿನಗೂ ಈ 106 ಕೆಲಸಗಳು ಒಂದರ ಮೇಲೆ ಒಂದು ಬಿದ್ದು ಜಾಸ್ತಿ ಆಗತ್ತಾ ಅಂತ ಕೇಳಿದ್ರೆ ನಿನಗೆ ಇದ್ಯಾವುದು ಜಾಸ್ತಿ ಆಗಲ್ಲ. ಯಾಕೆಂದ್ರೆ ಸಮಯ ಮೀರಿ ಯಾವ ಕೆಲಸವನ್ನು ಉಳಿಸ್ಕೊಳ್ಳಲ್ಲ ನೀನು. ಅದ ಅಲ್ಲಿ ಮಾಡ್ಬೇಕು ಅಂದಾಗ ಅಲ್ಲಿ ಮಾಡಿ ಮುಗಿಸಿ ಆಗುತ್ತೆ. ಭಗವಂತನ ಈ ಗುಣವನ್ನ ನಾವು ಉಪಾಸನೆ ಮಾಡಿದ್ರೆ ನಮಗೂ ಕೂಡ ಕಾಲ ಕಾಲಕ್ಕೆ ಸರಿಯಾದ ಕೆಲಸ ಮಾಡುವ ಒಂದು ಶಕ್ತಿ ಬರುತ್ತೆ. ಮತ್ತೆ ಅದು ಹೊರೆಯಾಗದಂತೆ ನಮ್ಮ ಮನಸ್ಸು ಅಣಿಗೊಂಡು ಆ ಕೆಲಸದಲ್ಲಿ ವ್ಯಥೆ ಪಡದೆ, ಆಯಾಸಗೊಳ್ಳದೆ ಅದನ್ನ ಸಲೀಸಾಗಿ ನಡೆಸ್ಲಿಕ್ಕೆ ಬೇಕಾಗುವ ಶಕ್ತಿ ಬರುತ್ತೆ. ಹಾಗಾಗಿ ಯಾವುದು ಈ ಎಚ್ಚರ, ನಿದ್ದೆ, ಕನಸು ಅನ್ನುವ ಬೇರೆ ಬೇರೆ ಅವಸ್ಥೆಗಳನ್ನೆಲ್ಲ ಕಾಲ ಕಾಲಕ್ಕೆ ಅನೇಕ ಜೀವಿಗಳಿಗೆ ಯೋಚನೆ ಮಾಡಿ, ಒಬ್ನಿಗೆ ನಿದ್ದೆ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ಇನ್ನೊಬ್ನಿಗೆ ನಿದ್ದೆ ಬರ್ತಾ ಇದೆ, ಅವನಿಗೆ ನಿದ್ದೆ ಬರಿಸ್ಬೇಕು. ಇನ್ನೊಬ್ನಿಗೆ ನಿದ್ದೆ ಬರಲ್ಲ, ಎಚ್ಚರನೂ ಇರಲ್ಲ, ಅವನಿಗೆ ಕನಸು ಕೊಡ್ಬೇಕು. ಅದು ಟೈಮಿಂಗ್ಸ್ ಏನು ಅಂದ್ರೆ ಇವನ್ ಟೈಮ್ ಬೇರೆ, ಅವನ್ ಟೈಮ್ ಬೇರೆ, ಮತ್ತೊಬ್ಬನ ಟೈಮ್ ಬೇರೆ. ಒಬ್ಬೊಬ್ರನ್ನ ಒಂದ್ ಮನೆಯಲ್ಲಿ ಅವಳಿ ಮಕ್ಳು ಇದ್ರೇನೆ ತಾಯಿಗೆ ಅದು ಎದ್ದಿದ್ದಾಗ ಇದು ಮಲಗಿರಲ್ಲ, ಇದು ಮಲಗಿದ್ದಾಗ ಅದಿದ್ದಿರಲ್ಲ ಅಂತ ಅವಳು ತಲೆ ಚಚ್ಕೊಂಡ್ ಬಿಡ್ತಾಳೆ. ಯಾಕ ಹುಟ್ಟುವ ತನಕ ಅಮ್ಮ ಏನ್ 2 ಮಕ್ಳು ಅಂತ ಭಾರಿ ಖುಷಿ ಪಡ್ತಿರ್ತಾಳೆ. ಆದ್ರೆ ಅದನ್ನ ಆ ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಅವಳು ಅಯ್ಯೋ ಇದು ಮಲಗಿದ್ರೆ ಅದು ಎದ್ದೆ ಹೇಳುತ್ತೆ, ಅದು ಎದ್ದಿದ್ರೆ ಇದು ಮಲಗುತ್ತೆ ಅಂತ 2 ಮಕ್ಕಳಿಗೆ ತಾಯಿ ಕಂಗಾಲಾಗ್ತಾಳೆ. ಆದ್ರೆ ಅಂಥದ್ರಲ್ಲಿ ಭಗವಂತನ ಆ ವಿಶಿಷ್ಟವಾದ ಕೋಟಿ ಕೋಟಿ ಜೀವಿಗಳಿಗೆ ಕೋಟಿ ಕೋಟಿ ತರದ ಅವಸ್ಥೆ ಮಾತ್ರ ಅಲ್ಲ, ಎದ್ದಿದ್ರೆ ಅದಕ್ಕೆ ಹೊಟ್ಟೆಗೆ ಮತ್ತೆ ಹಾಕ್ತಾ ಇರ್ಬೇಕು, ಹೊಟ್ಟೆಗೆ ಹಾಕಿದ್ದು ಜೀರ್ಣ ಆದ್ರೆ ಅದ್ ಮತ್ತೆ ಹೊರಗೆ ಹೋಗ್ತಾ ಇರ್ಬೇಕು.
ಅದರ ಮಧ್ಯದಲ್ಲಿ ಅದರ ದೇಹಕ್ಕೆ ಬೇಕಿರೋ ಪೌಷ್ಟಿಕಾಂಶ ಸಿಗಬೇಕು. ಸಿಗದೇ ಇದ್ದಾಗ ಅದ ಹತ್ರ ಇನ್ಯಾರ ಹತ್ರನೋ ಅದನ್ನು ಒದಗಿಸಿ ಕೊಡ್ಬೇಕು. ಹೀಗೆ ನೂರಾರು ಕಾರ್ಯಭಾರಗಳನ್ನ ಲೀಲಾಜಾಲವಾಗಿ ದೇಶ ವಿಶೇಷಗಳಲ್ಲಿ, ಕಾಲ ವಿಶೇಷಗಳಲ್ಲಿ ಪ್ರತ್ಯಕ್ಷನಾಗಿ ನೀನು ನಿಂತು ಮಾಡಿ ನೋಡಿ ಅದರ ಬಗ್ಗೆ ಎಂದೂ ಕೂಡ ಬಂದ್ರ ನೀವು ಮತ್ತೊಂದು ಕೆಲಸ ನನಗೆ ಅಂತ ಗೊಣಗುವುದೂ ಇಲ್ಲದೆ ಎಷ್ಟು ಪ್ರೀತಿಯಿಂದ ನಮ್ಮನ್ನ ಸ್ವಾಗತಿಸಿ ತಲೆನೇವರಿಸಿ, ನಾವು ಘಟ್ಟಿಸಿದ ಪಾದಗಳಿಗೆ ತಲೆ ನೇವರಿಸಿ ನೀವೇನಾಗ್ಬೇಕು ಮಕ್ಕಳೇ ನಾ ಮಾಡ್ತೇನೆ ಅಂತ ಇನ್ನೂ ಆ ನಸು ನಗೆಯನ್ನ ನಮ್ಮ ಮೇಲೆ ಬೀರಿ ನಮ್ಮ ಆಯಾಸವನ್ನೆಲ್ಲ ಅನಾಯಾಸವಾಗಿ ಕಳೆದು ಬಿಡ್ತೀಯಲ್ಲ, ಇದಕ್ಕೆ ನಾವು ಯಾವ ಕರುಣೆ ಅಂತ ಶಬ್ದ ಕೊಡಬೇಕು? ನಮ್ಮ ಹತ್ರ ಇಲ್ಲ ಆ ಪದ. ಹೀಗೆ ದೇಶ, ಅವಸ್ಥೆ, ಕಾಲ, ದೇಹ, ಈ ನೂರಾರು ವಿಶೇಷಗಳಿಗೆ ಪ್ರಕೃತಿಯ ಜೊತೆಗೆ ನೀನಿದ್ದು ಪ್ರೇರಣೆ ಕೊಡ್ತಾ ಪ್ರತಿಯೊಂದು ಜೀವರ ಚಿತ್ತವೃತ್ತಿಗೆ ಅನುಗುಣವಾದಂತಹ ಕೆಲಸಗಳನ್ನ ಮಾಡಿಸಿ ಎಲ್ಲೆಡೆ ಆಕಾಶದಂತೆ ವ್ಯಾಪ್ತವಾಗಿಯೂ ನಿರ್ಲಿಪ್ತವಾಗಿಯೂ ಅತೀಂದ್ರಿಯವಾಗಿಯೂ ಇದ್ದು ಪ್ರತಿಯೊಂದು ಜೀವಿಗೆ ಬೇಕಿರುವಂತಹ ನಾನಾ ತರದ ಪಾಪ ಪುಣ್ಯಗಳ ವಿಶೇಷ ಫಲಗಳಿಂದ ಸುಖ ದುಃಖಗಳನ್ನ, ಶುಭಾಶುಭ ಫಲಗಳನ್ನ ಕೊಟ್ಟು ನೀನು ಅನುಗ್ರಹಿಸ್ತಾ ಇದ್ದಿ. ಸಂಸಾರದ ದುಃಖವನ್ನ ಕಳೆಯುವುದಕ್ಕೋಸ್ಕರ ಪರಮ ಗುರುವಾಗಿ ನೀನೇ ಮತ್ತೆ ನಮಗೆ ಒದಗಿ ಬರ್ತಿ, ಅಥವಾ ಯಾರೋ ಒಬ್ಬ ಗುರುಗಳ ಮೂಲಕ ಅಥವಾ ಯಾರೋ ಒಬ್ಬ ಜ್ಞಾನಿಗಳ ಮೂಲಕ ನಮ್ಮನ್ನು ಎಚ್ಚರಿಸ್ತಿ. ನಿನ್ನ ನೆರಳನ್ನೇ ಆಶ್ರಯಿಸಿ ನಾವು ನಮ್ಮ ಯಾವ ಯಾವ ಅಭೀಷ್ಟಗಳಿವೆಯೋ ಅದನ್ನೆಲ್ಲ ಪಡ್ಕೊಂಡು ಮತ್ತೆ ಮರ್ತು ಬಿಡ್ತೇವೆ ನೀನ್ ಕೊಟ್ಟದ್ದು ಅಂತ. ಆದ್ರೆ ನೀನು ಮತ್ತೆ ಮೊನ್ನೆ ನಾನೇ ಕೊಟ್ಟದ್ದು ಮರ್ತು ಬಿಟ್ಯಾ ಅಂತ ಕೇಳುವುದೂ ಇಲ್ಲ. ಮತ್ತೊಮ್ಮೆ ಬಂದು ಕೇಳಿದಾಗ ಮೊನ್ನೆದೇನಾಯ್ತು ಅಂತ ಕೇಳಲ್ಲ, ಬೇಕಾ ಮಗು, ಸರಿ ತಗೋ ಅಂತ ಮತ್ತೊಮ್ಮೆ ಕೊಡ್ತಿ. ನಾವೇ ಹಳೇದು ಮರ್ತು ನಿನಗೆ ಅಪರಾಧ ಮಾಡ್ತೀವಿ, ಆದ್ರೆ ನೀನ ಅಪರಾಧವನ್ನು ಲೆಕ್ಕಕ್ಕಿಟ್ಟುಕೊಳ್ಳದೆ ಮತ್ತೆ ಮತ್ತೆ ಕರುಣಿಸಿ ನಮ್ಮನ್ನು ಉದ್ಧರಿಸ್ತಿ. ಈ ವೃತ್ರಾಸುರ ತನ್ನ ತೇಜಸ್ಸಿನಿಂದ ನಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ನುಂಗಿ ಕೂತು ಬಿಟ್ಟಿದ್ದಾನೆ. ನಾವೊಂದು ತಲೆ ಮೇಲೆ ಜೋರಾಗಿ ಒಂದು ಬಾಣ ಹೊಡೆದ್ರೆ ತಲೆ ಬಾಯಿ ಎಲ್ಲ ಒಂದೇ ಆಕಾರ, ಅದು ಯಾವುದು ತಲೆ ಯಾವುದು ಬಾಯಿ ಯಾವುದು ಮೂಗು ಗೊತ್ತಾಗಲ್ಲ, ಎಲ್ಲ ಅಸ್ತ್ರಗಳನ್ನು ನುಂಗಿ ಬಿಡುತ್ತೆ. 3 ಲೋಕಗಳನ್ನೇ ನುಂಗ್ತಾ ಇದ್ದಾನೆ. ಆಕಾಶವನ್ನ ನೆಕ್ತಾ ಇದ್ದಾನೆ, ನಕ್ಷತ್ರಗಳನ್ನ ಕಟಕಟ ಅಂತ ಕಡ್ಲೆಕಾಳು ತಿಂದು ಹಂಗೆ ತಿಂದು ಬಿಡ್ತಾ ಇದ್ದಾನೆ. ಇಂತಹ ದುಸ್ಥಿತಿಯಲ್ಲಿ ಜಗತ್ತು ಅತ್ಯಂತ ಕಷ್ಟದಲ್ಲಿದೆ. ಗಮನಿಸಿ, ನಾನು ಹಿಂದೆ ಒಂದು ಮಾತು ಹೇಳಿದ್ದೆ, ಇಡೀ ಭಾಗವತ ಕೃಷ್ಣನ ಕಥೆ ಅಂತ. ಅಥೋ ಈಶ ಹಿತ್ವಾಷ್ಟ್ರಂ ಗ್ರಸಂತಂ ಭುವನತ್ರಯಂ ಗ್ರಸ್ತಾನಿ ಏನನ ಕೃಷ್ಣ ತೇಜಾಂಸ್ಯಸ್ತ್ರಾಯುಧಾನಿ ಚ. ಇಲ್ಲಿ ಅಲ್ಲಿಗೆ ಬಂದು ದೇವತೆಗಳು ಎಲ್ಲ ರಾಶಿ ಬಿದ್ದು ಮತ್ತೆ ಪ್ರಾರ್ಥನೆ ಮಾಡುವುದು, ಗ್ರಸ್ತಾನಿ ಏನ ಕೃಷ್ಣ. ದೇವರಿಗೆ ಹೆಸರು ಕೃಷ್ಣ ಅಂತಾನೆ ಕರೀತಾ ಇದ್ದಾರೆ. ಈ ವಸುದೇವನ ಮಗ ಕೃಷ್ಣ ಅಲ್ಲ, ಇದು ಭಗವಂತ ನಾರಾಯಣನ ರೂಪ. ಇಡೀ ಎಷ್ಟು ರೂಪಗಳು ಬರ್ತಾವೋ, ನರಸಿಂಹನನ್ನೂ ಕೃಷ್ಣ ಅಂತಾನೆ ಕರೀತಾರೆ, ವರಾಹನನ್ನೂ ಕೃಷ್ಣ ಅಂತಾನೆ ಕರೀತಾರೆ, ಮತ್ಸ್ಯನನ್ನೂ ಕೃಷ್ಣ ಅಂತಾನೆ ಕರೆದಿದ್ದಾರೆ. ಎಲ್ಲಾ ರೂಪಗಳಿಗೂ ಕೃಷ್ಣ ಅನ್ನುವ ಹೆಸರಿದೆ. ಹಾಗಾಗಿ ಕೃಷ್ಣ ಅನ್ನುವ ಶಬ್ದಕ್ಕೆ ಕಲಿಯುಗದಲ್ಲಿ ಯಾಕಷ್ಟು ಶಕ್ತಿ ಅಂದ್ರೆ ಆ ಒಂದು ಹೆಸರು ಎಲ್ಲಾ ರೂಪಕ್ಕೂ ಇದೆ. ಈಗ ರಾಮ ಅನ್ನುವ ಹೆಸರು ಹಾಗೆ ಕೃಷ್ಣನಿಗೆ ಹೇಳುವುದಿಲ್ಲ, ಅಥವಾ ನಾರಾಯಣನಿಗೆ ರಾಮ ಅಂತ ಕರೆಯುವುದಿಲ್ಲ. ಆದ್ರೆ ಕೃಷ್ಣ ಅನ್ನುವ ಶಬ್ದ ಎಷ್ಟು ರೂಪಗಳು ಬರ್ತಾವೋ ಅಷ್ಟಕ್ಕೂ ಅದು ಅಂದ್ರೆ ಆ ಶಬ್ದ ಅಷ್ಟು ರೂಪಗಳ ಗುಣಗಳನ್ನ ಅದು ಅಭಿವ್ಯಕ್ತಿ ಮಾಡುತ್ತೆ. ಹಾಗಾಗಿ ಜಹಿ ತ್ವಾಷ್ಟ್ರಂ, ತ್ವಾಷ್ಟ್ರನನ್ನ ವೃತ್ರಾಸುರನನ್ನ ಕೊಲ್ಲು. ಗ್ರಸಂತಂ ಭುವನತ್ರಯಂ, 3 ಲೋಕಗಳನ್ನ ನುಂಗಿ ಬಿಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನಮ್ಮ ತೇಜಸ್ಸು, ನಮ್ಮ ಅಸ್ತ್ರ, ನಮ್ಮ ಸಾಮರ್ಥ್ಯ, ನಮ್ಮ ಆಯುಧ ಎಲ್ಲವನ್ನು ನುಂಗಿ ಕೂತಿದ್ದಾನೆ. ಅವನನ್ನ ಕೊಂದು ನಮ್ಮನ್ನ ಪಾರು ಮಾಡು ಅಂತ ಹೀಗೆ ಕೇಳ್ತಾರೆ. ಮತ್ತೆ ಅವರು ಏನು ಪ್ರಾರ್ಥನೆ ಮಾಡ್ತಾರೆ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮ ಹರಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನೋ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸ್ವವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಭೃತಾ ಭೂಯಾದ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.